ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ರಾಜ್ಯದಾದ್ಯಂತ ಮಳೆಯ ಪ್ರಭಾವ ನಿಧಾನವಾಗಿ ಆರಂಭ ಆಗಿದೆ. ಬರಗಾಲದಿಂದ ಬಸವಳಿದಂತಹ ರಾಜ್ಯದ ಜನರಿಗೆ ಮಳೆರಾಯ ಸ್ವಲ್ಪ ತಂಪೆರೆದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಯುಗಾದಿ ನಂತರ ಸಾಕಷ್ಟು ಭವಿಷ್ಯವಾಣಿಗಳನ್ನು ಮತ್ತು ಯುಗಾದಿಯ ಸುತ್ತಮುತ್ತ ಒಂದು ಪುಣ್ಯ ಪ್ರಸಿದ್ಧ ಪವಾಡ ಕ್ಷೇತ್ರಗಳಿಂದ ಬಂದಂಥ ಭವಿಷ್ಯವಾಣಿಗಳನ್ನು ನೀವು ಕೇಳಿರ್ತೀರಾ. ಮತ್ತು ಅಲ್ಲಿನ ವಿಶೇಷತೆಗಳು ಮತ್ತು ರಾಜ್ಯಕ್ಕೆ ಇರುವಂಥ ಅಪಾಯ, ರಾಷ್ಟ್ರಕ್ಕೆ ಇರುವಂಥ ಅಪಾಯ, ನಾಡಿಗೆ ಇರುವಂಥ ಅಪಾಯ ಮತ್ತು ಪಂಚಭೂತಗಳ ಆರ್ಭಟ ಎಲ್ಲವನ್ನೂ ಕೂಡ ನೀವು ನೋಡಿರ್ತೀರಾ, ಕೇಳಿರ್ತೀರ. ಆದರೆ ಇತ್ತೀಚೆಗೆ ಬಂದಂಥ ಸಾಕಷ್ಟು ಭವಿಷ್ಯವಾಣಿಗಳಲ್ಲಿ ರಾಜ್ಯಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ, ಮಳೆ ಬೆಳೆ ಎಲ್ಲದರಿಂದನೂ ಕೂಡ ಆಪತ್ತಿದೆ, ಈ ರೀತಿ ಸಾಕಷ್ಟು ಅಂಶಗಳು ಉಲ್ಲೇಖ ಆಗಿತ್ತು. ಅದೇ ರೀತಿ ಈಗ ಮತ್ತೊಂದು ಭವಿಷ್ಯವಾಣಿಯು ಕೂಡ ಹೊರಗಡೆ ಬಿದ್ದಿದೆ. ಇದರಲ್ಲೂ ಕೂಡ ಅಪಾಯದ ಮುನ್ಸೂಚನೆಯನ್ನೇ ಕೊಡಲಾಗಿದೆ. ಹೇಗೆ ಕೋಡಿ ಮಠದ ಶ್ರೀಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಬಂದಂತಹ ಬೇರೆ ಬೇರೆ ಭವಿಷ್ಯವಾಣಿಗಳಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಹಾವೇರಿಯ ಭವಿಷ್ಯವಾಣಿ ಇರ್ಬೋದು, ವಿಜಯಪುರದಲ್ಲಿ ಬೇರೆ ಬೇರೆ ಕಡೆ ನುಡಿದಂಥ ಭವಿಷ್ಯವಾಣಿ ಇರ್ಬೋದು, ಬಬಲಾದಿಯ ಭವಿಷ್ಯವಾದಿ ಇರ್ಬೋದು, ಸದಾಶಿವ ಮುತ್ಯವರು ನುಡಿದಂತಹ ಭವಿಷ್ಯವಾಣಿ ಇರ್ಬೋದು, ಹಾಗೆಯೇ ಈ ಕೊಟ್ಟೇಶ್ವರ, ಹಾಗೆಯೇ ಕೋಟಿಲಿಂಗೇಶ್ವರ, ಹೀಗೆ ಎಲ್ಲ ಕಡೆಯೂ ಕೂಡ ನುಡಿದಂತಹ ಭವಿಷ್ಯವಾಣಿಗಳಿರ್ಬೋದು. ಇವೆಲ್ಲದೂ ಕೂಡ ಒಂದೊಂದೇ ನಿಜವಾಗ್ತಿದೆಯಾ ಅನ್ನುವಂತಹ ಆತಂಕ ಕಾಡ್ತಿರುವಂತಹ ಹೊತ್ತಲ್ಲೇ ಈಗ ಮತ್ತೊಂದು ಭವಿಷ್ಯವಾಣಿಯು ಕೂಡ ಹೊರಗಡೆ ಬಿದ್ದಿದೆ. ವಿಜಯಪುರದ ಕೋಡೇಕಲ್ ಬಸವೇಶ್ವರ ದೇವಸ್ಥಾನದ ಶೂನ್ಯ ಶಂಕರಲಿಂಗ ದಿಂಡವಾರ ಶರಣರು ಈ ವಾರದ ಕಾರಣಿಕವನ್ನು ನುಡಿದಿದ್ದಾರೆ. ಈ ವಾರ ಕಾರಣಿಕವೊಂದನ್ನು ನುಡಿದಿದ್ದಾರೆ. ಈ ಕಾರಣಿಕ ಸಿಕ್ಕಾಬಟ್ಟೆ ಆತಂಕವನ್ನು ಸೃಷ್ಟಿಸುವಂತಿದೆ, ಭಯಾನಕವಾಗಿದೆ ಮತ್ತು ಮುಂದಿನ ಭವಿಷ್ಯ ಅಷ್ಟು ಸುಲಭವಾಗಿಲ್ಲ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾದರೆ ರಾಜ್ಯದಲ್ಲಿ ಮುಂದಿನ ದಿನಗಳು ಎಷ್ಟು ಅಪಾಯಕಾರಿ ಆಗಿದೆ, ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಈ ಪರಿಸ್ಥಿತಿ ಹೇಗೆ ತಟ್ಟುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜ್ಯದಲ್ಲಿ ಮಳೆ ಬೆಳೆ ಈ ಬಾರಿ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಾರಣಿಕವನ್ನು ನುಡಿದಿದ್ದಾರೆ, ಭವಿಷ್ಯವನ್ನು ಹೇಳಿದ್ದಾರೆ. ಜೊತೆಗೆ ಇದೇ ಮಳೆ ಮತ್ತು ಈ ಪ್ರವಾಹದಿಂದ ಸಾಕಷ್ಟು ಆತಂಕಗಳು ಮತ್ತು ಅನಾಹುತಗಳು ಕೂಡ ಸೃಷ್ಟಿ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಇದಕ್ಕೆ ಪೂರಕವಾಗಿ ಸ್ವಲ್ಪ ಮಳೆಯೂ ಕೂಡ ಈಗ ಆರಂಭ ಆಗಿದೆ. ಅಲ್ಲಲ್ಲಿ ಬರಗಾಲದ ನಡುವೆ ಒಂದು ಸಣ್ಣದಾಗಿ ಮಳೆ ಬಂದು ಹೋಗಿದೆ. ಹೀಗಾಗಿ ಈ ಮಳೆ ಒಂದು ರೀತಿಯಲ್ಲಿ ಒಂದು ಸಮೃದ್ಧಿಯನ್ನು ಮೂಡಿಸಬಹುದು ಅನ್ನುವಂತಹ ಒಂದು ವಿಶ್ವಾಸ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಹಾಗೆಯೇ ಈ ಮಳೆಗೆ ಸಂಬಂಧಪಟ್ಟಂತೆ ಮತ್ತು ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂತೆ ಯುಗಾದಿ ಕಳೆದ ನಂತರ ಮತ್ತು ಯುಗಾದಿಯ ಸುತ್ತಮುತ್ತ ಭವಿಷ್ಯವಾಣಿಗಳು ಹೇಳೋದು, ಕಾರಣಿಕವನ್ನು ನುಡಿಯೋದು ಕಾಮನ್. ಅದೇ ರೀತಿ ವಿಜಯಪುರದ ಒಂದು ಪುಣ್ಯ ಪ್ರಸಿದ್ಧ ಮತ್ತು ಐತಿಹಾಸಿಕ ಕ್ಷೇತ್ರ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದ ಶೂನ್ಯ ಶಂಕರಲಿಂಗ ದಿಂಡವಾರ ಶರಣರು ಈ ಬಾರಿ ಕಾರಣಿಕವನ್ನು ನುಡಿದಿದ್ದಾರೆ. ಇವರು ನುಡಿದಿರುವಂತಹ ಕಾರಣಿಕದಲ್ಲಿ ಸಾಕಷ್ಟು ಆತಂಕಕಾರಿ ಮತ್ತು ಆಘಾತಕಾರಿ ಅಂಶಗಳು ಇದ್ದಾವೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ರಾಜ್ಯದಲ್ಲಿ ಮಳೆ ಬೆಳೆ ಈ ಬಾರಿ ಚೆನ್ನಾಗಿ ಆಗ್ತದೆ. ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ, ವಾತಾವರಣದಲ್ಲಿ ವ್ಯತ್ಯಾಸವಾಗಿ ಗಾಳಿಯ ರಭಸವು ಹೆಚ್ಚಾಗುತ್ತೆ ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಮೊನ್ನೆ ಬಂದಂಥ ಮಳೆಗೆ ದಕ್ಷಿಣದ ಭಾಗದಲ್ಲಿ ಸಿಕ್ಕಾಪಟ್ಟೆ ಅನಾಹುತಗಳು ಸೃಷ್ಟಿಯಾಗಿದೆ. ಬಿರುಗಾಳಿಯ ರಭಸಕ್ಕೆ ಸಾಕಷ್ಟು ಮರಗಳು, ಸಾಕಷ್ಟು ಮನೆಗಳು, ಮನೆಯ ಮೇಲ್ಛಾವಣಿಗಳು ಸರ್ವನಾಶ ಆಗಿದ್ದಾವೆ. ಸಾಕಷ್ಟು ಕಡೆ ಗಾಳಿ ಅವಾಂತರವನ್ನೇ ಮೊದಲ ಮಳೆ ಮತ್ತು ಮೊದಲ ಗಾಳಿಯ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ ಅನ್ನೋದನ್ನು ಗಮನಿಸಲೇಬೇಕು. ಇನ್ನು ಈ ವಿಜಯಪುರ ತಾಲೂಕಿನ ಜಂಬಗಿ ಗ್ರಾಮದ ಶರಣ ಶಿವಶಂಕರ ದಿಂಡವಾರ ತೋಟದಲ್ಲಿ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದ ಜಾತ್ರೆ ನಿಮಿತ್ತ ಪುರಾಣ ಮುಕ್ತಾಯ, ಗ್ರಂಥ ಬಿಡುಗಡೆ ಮತ್ತು ಕಾರಣಿಕ ನುಡಿಗಳ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಈ ವೇಳೆ ದೇವಸ್ಥಾನದ ಮುಖ್ಯ ಗುರು ಶೂನ್ಯ ಗುರು ಶಂಕರಲಿಂಗ ದಿಂಡವಾರ ಶರಣರು ಕ್ರೋಧಿನಾಮ ಸಂವತ್ಸರದ ಕಾಲಮಾನ ಪ್ರಸ್ತುತ ಕಾರಣಿಕ ನುಡಿಗಳನ್ನು ಹೆಸರಿರುವಂತೆಯೇ ಕ್ರೋಧಿನಾಮ ಸಂವತ್ಸರ ಕ್ರೋಧಗೊಳ್ಳುತ್ತದೆ, ಸಾಕಷ್ಟು ಅಪಾಯಗಳು ಎದುರಾಗ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಅವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಜೊತೆಗೆ ಈ ಭವಿಷ್ಯವಾಣಿಯಲ್ಲಿ ಸಾಕಷ್ಟು ಆತಂಕಕಾರಿ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ, ಅಪಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಅವರು ಆರಂಭದಲ್ಲೇ ಒಂದು ಮಾತನ್ನು ಹೇಳ್ತಾರೆ, ಈ ಬಾರಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಆಗುತ್ತೆ ಅಂಥೇಳಿ. ಅಲ್ಲಿಗೆ ಮುಗೀತು.
ಈ ಬಾರಿ ಕೆಟ್ಟದ್ದನ್ನೇ ನಾವು ಹೆಚ್ಚು ನೋಡಬೇಕಾಗುತ್ತೆ, ಕೆಟ್ಟದ್ರಿಂದನೇ ಕೆಟ್ಟದನ್ನು ಹೆಚ್ಚು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಂತಾಗಿದೆ. ಸಾಕಷ್ಟು ಕೆಟ್ಟದನ್ನು ಈಗಾಗಲೇ ನೋಡಿದ್ದೇವೆ. ಕಳೆದ ಬಾರಿ ಇರ್ಬೋದು, ಅದರ ಹಿಂದಿನ ಬಾರಿ ಇರ್ಬೋದು, ಜೊತೆಗೆ ಕಳೆದ 3-4 ವರ್ಷಗಳಿಂದ ಇಡೀ ನಾಡು, ಇಡೀ ಮಣ್ಣು ಬಹುಶಃ ನೋಡದಷ್ಟು ಸಾವು, ನೋವು, ಒಂದಷ್ಟು ವಿಕೋಪಗಳನ್ನು ನೋಡ್ತಾ ಇದೆ, ಎದುರಿಸ್ತಿದೆ. ಇದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ನಡೀತಿರುವಂಥ ಯುದ್ಧ ಇರ್ಬೋದು, ಇವೆಲ್ಲದೂ ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ಮುನ್ಸೂಚನೆ ಕೊಟ್ಟಂತಾಗಿದೆ. ಜೊತೆಗೆ ಈಗಾಗಲೇ ಕೊರೋನಾದಂಥ ಮಾರಕ ರೋಗದಿಂದ ಜನರು ಇನ್ನೂ ಕೂಡ ಮೇಲೆದ್ದಿಲ್ಲ. ಈ ಹೊಡೆತದಿಂದ ಮೇಲೇಳೋದಕ್ಕೆ ಇನ್ನೂ ಕೂಡ ಸಾಕಷ್ಟು ವರ್ಷಗಳೇ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇನ್ನಷ್ಟು ಕೆಟ್ಟದಾಗುತ್ತೆ ಅಂತೇಳಿ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿ ಮಾಡಿದೆ. ಇನ್ನು ವಿಶ್ವದಲ್ಲಿ ನಮ್ಮ ದೇಶ ಹೆಸರು ತರ್ತದೆ. ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಕೇಳುವುದು ಬಹಳ ಆಗ್ತದೆ. ಸುತ್ತಲಿನ ರಾಷ್ಟ್ರಗಳ ವಿಷಯ ಕೇಳಿ ಭಯವಾಗ್ತದೆ. ನಮ್ಮ ರಾಷ್ಟ್ರಕ್ಕೆ ಯಾವುದೇ ಹಾನಿ ಇಲ್ಲ, ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ಸಿಗ್ತದೆ ಅಂತೇಳ್ಬಿಟ್ಟು ಇದೇ ಕಾರಣಿಕದಲ್ಲಿ ನುಡಿದಿರೋದು ಸ್ವಲ್ಪ ನಿಟ್ಟುಸಿರು ಬಿಡುವಂತೆಯೂ ಕೂಡ ಮಾಡಿದೆ. ಇನ್ನು ಪಲ್ಲಕ್ಕಿ ಉತ್ಸವಕ್ಕೆ ದೇವಾಲಯದ ಆವರಣದಲ್ಲಿ ಮಾದಲಿ ಮಾಜರಕ್ಕೆ ಹುಸನ ಬಾಬಾ ಮಲ್ಲಪಾತೆ ಕೊಡುವುದರ ಮೂಲಕ ಜಾತ್ರೆಗೆ ಚಾಲನೆಯನ್ನು ಕೊಟ್ಟರು. ಕೊಡಕಲ್ ಬಸವೇಶ್ವರ ದೇವಾಲಯದಿಂದ ನಾನಾ ವಾದ್ಯಗಳೊಂದಿಗೆ ಕೊಡಕಲ್ ಬಸವೇಶ್ವರರ ವಚನ ಓದ್ತಾ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿನ ಮುಖ್ಯ ಗುರುಗಳು ಹೇಳ್ತಾ ಹೋದರು. ಮುಂದಿನ ದಿನಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಹೋದರು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನು ಕೋಡಿಮಠದ ಶ್ರೀಗಳು ಕೂಡ ಹೇಳಿದರು, ಈ ಬಾರಿ ಸಾಕಷ್ಟು ಕೆಟ್ಟ ಸುದ್ದಿಯನ್ನು ನಾವು ಕೇಳ್ತೇವೆ ಅಂತೇಳಿ. ಹಾಗೆಯೇ ಇಲ್ಲೂ ಕೂಡ ಹೇಳಿದ್ದಾರೆ, ಈ ವರ್ಷ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನೇ ಜಾಸ್ತಿ ಕೇಳ್ತೇವೆ ಅಂತೇಳಿ. ಹೌದು, ಈಗಾಗಲೇ ಜಗತ್ತಿನಾದ್ಯಂತ ಸಾಕಷ್ಟು ಕಡೆ ಯುದ್ಧ ಭೀತಿ ನಡೀತಾ ಇದೆ. ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಇರಾನ್ ಇಸ್ರೇಲ್ ವಾರ್ ಇರ್ಬೋದು, ಜೊತೆಗೆ ಪ್ಯಾಲೆಸ್ತೀನ್ ವಾರ್ ಇರ್ಬೋದು. ಹೀಗೆ ಒಂದಲ್ಲ ಒಂದು ವಾರ್ಗಳು ಮತ್ತು ಕಳೆದ ಬಾರಿಯ ಶ್ರೀಲಂಕಾದ ಬಡತನ ಮತ್ತು ಪಾಕಿಸ್ತಾನ ಪಾಪರಾಗಿರೋದು, ಹೀಗೆ ವಿಶ್ವದಾದ್ಯಂತ ಒಂದಲ್ಲ ಒಂದು ವಿಚಿತ್ರಗಳು ನಡೀತಿದ್ದಾವೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ಕೂಡ ಸಂಭವಿಸ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ದೇಶದಾದ್ಯಂತ ನಡೀತಿರುವಂಥ ಬೇರೆ ಬೇರೆ ಕೃತ್ಯಗಳು, ಭಯೋತ್ಪಾದಕ ಕೃತ್ಯ ಆಗಿರ್ಬೋದು, ಅಥವಾ ಜೀವ ತೆಗೆಯುವಂಥ ಕೃತ್ಯಗಳಾಗಿರ್ಬೋದು, ಮಾನಹಾನಿಯ ಕೃತ್ಯಗಳಾಗಿರ್ಬೋದು, ಇವೆಲ್ಲದೂ ಕೂಡ ಕೆಟ್ಟದ್ದೇ, ಇವೆಲ್ಲದೂ ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಹೇಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪಂಚಭೂತಗಳು ಮುನಿಸಿಕೊಂಡ್ರೆ ಅದರ ವಿರುದ್ಧ ಯಾರಿಗೂ ಕೂಡ ಸೆಣಸಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪಂಚಭೂತಗಳ ಅಪಾಯದ ಬಗ್ಗೆನೂ ಕೂಡ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಗಾಳಿ ಮತ್ತು ಮಳೆ ಹೆಚ್ಚಾಯಿತು ಅಂತ ಹೇಳಿದರೆ ಇದು ಒಂದು ವಿನಾಶದ ಮುನ್ಸೂಚನೆ. ಬಟ್ ನೀವು ಅಂದ್ಕೊಳ್ಳಿ, ಗಾಳಿ ಮತ್ತು ಮಳೆ ಬಂದಾಗ ಏನೆಲ್ಲ ಅವಘಡಗಳು ಈ ಹಿಂದೆ ಸಂಭವಿಸ್ತವೆ, ಸುನಾಮಿಯಂತಹ ಘೋರ ದುರಂತಗಳು ಸಂಭವಿಸ್ತವೆ. ಹೀಗೆ ಪ್ರವಾಹ ಮತ್ತು ಜಲಪ್ರಳಯ, ಜಲ ವಿಕೋಪ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ವಿಶ್ವ ವಿನಾಶಕಾರಿ ವಿಕೋಪಗಳು ಮತ್ತೊಮ್ಮೆ ರಿಪೀಟ್ ಆಗುತ್ತಾ ಅನ್ನುವಂಥ ಆತಂಕವು ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಕಡೆ ಸಂಭವಿಸುವಂತಹ ವಿನಾಶಗಳು ಕೂಡ ಹೆಚ್ಚಾಗುತ್ತಾ, ಮತ್ತು ಕೆಟ್ಟದ್ದು ಅಂತ ಹೇಳಿದ್ರೆ ಅದು ಇದು ಅಂತಲ್ಲ, ಪ್ರತಿಯೊಂದು ಕೂಡ ಕೆಟ್ಟ ಸುದ್ದಿಗಳು ಕೆಟ್ಟದ್ದೇ. ಹೀಗಾಗಿ ಈ ಕೆಟ್ಟ ವಿಚಾರಗಳು ಇನ್ನಷ್ಟು ಹೆಚ್ಚುತ್ತಾ ಅನ್ನುವಂಥ ಆತಂಕವು ಕೂಡ ಮೂಡ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಸಾಕಷ್ಟು ಕಡೆ ಬಂದಿರುವಂಥ ಭವಿಷ್ಯವಾಣಿಯಲ್ಲೂ ಕೂಡ ಇದೇ ರೀತಿಯಾದಂಥ ವಿಚಾರಗಳಿದ್ದಾವೆ. ಇದಕ್ಕೆ ಸೇರ್ಪಡೆ ಮತ್ತು ಇದಕ್ಕೆ ಪೂರಕ ಅಂತ ಹೇಳಿದ್ರೆ ಈ ವಿಜಯಪುರದ ಭವಿಷ್ಯವಾಣಿ. ಹೀಗಾಗಿ ಈ ವಿಜಯಪುರದ ಕೋಡೆಕಲ್ ಬಸವೇಶ್ವರ ದೇವಸ್ಥಾನದಲ್ಲಿ ಶೂನ್ಯ ಶಂಕರಲಿಂಗ ದಿಂಡವಾರ ಶರಣರು ನುಡಿದಿರುವಂಥ ಕಾರಣಿಕ ಮತ್ತಷ್ಟು ಆತಂಕವನ್ನು ಹೆಚ್ಚಿಸಿದೆ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಭವಿಷ್ಯವಾಣಿಯನ್ನು, ಈ ಕಾರಣಿಕದ ವಾಣಿಯನ್ನು ಕೇಳಿದ ಬಳಿಕ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.